ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಅರ್ಲಿ ಮಾರ್ನಿಂಗ್ 3 ಗಂಟೆಯಿಂದ ನಾನು ಸ್ಟಾರ್ಟ್ ಮಾಡೋಂಥ ವ್ಲಾಗ್ ಇದು. ಈ ರಂಗೋಲಿ ನಾನು 3-3:30 ಅಷ್ಟೊತ್ತಿಗೆ ನಾನು ಬಿಟ್ಟಿದ್ದಂಥ ರಂಗೋಲಿ. ಇವಾಗ ನಾನು ರಾತ್ರಿ ಅಂತೂ ಎಷ್ಟು ಕಷ್ಟಪಟ್ಟು ದೇವರು ತೊಳೆದು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಎಷ್ಟೊತ್ತಾಯ್ತು ಅಂದರೆ ಸುಮಾರು 12 ಗಂಟೆ ಆಗೋಯಿತು. ಅಷ್ಟು ಬೇಗ ಅದೆಲ್ಲ ಕೆಲಸ ಮುಗಿಸಿರೋದಕ್ಕೆ ಇವಾಗ ನಾನು 3 ಗಂಟೆಗೆ ಎದ್ರೂ ಕೂಡ ನನಗೆ 5:30 ಅಷ್ಟೊತ್ತಿಗೆ ಎಲ್ಲ ಇದಾಯಿತು, ಪೂಜೆ ಎಲ್ಲ ರೆಡಿ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ ಬಂದು 4:52 ಆಗಿದೆ. ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವ ನೀವು, ಇವಾಗ ಪೂಜೆ ಅಂತೂ ಆಯಿತು. ಸಿಂಪಲ್ ಪೂಜೆ, ನನ್ನ ಗ್ರ್ಯಾಂಡ್ ಪೂಜೆ ಎಲ್ಲ, ಬಟ್ ಆದರೆ ಏನಿದೆ ಅಲ್ವ, ದೀಪ ಹಚ್ಚೋದು, ಧೂಪ ಹಾಕೋದು, ಉದ್ಗಡೆ ಹಚ್ಚೋದು, ಮಾಡೋ ಅಂಥದ್ದೇನಿದೆ ಅಷ್ಟು ಮಾಡ್ತೀವಿ. ಗ್ರ್ಯಾಂಡಾಗಿರೋಂಥ ಶಕ್ತಿ ನಮ್ಗೆ ಕೊಟ್ಟರೆ ಅದನ್ನು ನಾವು ಮಾಡ್ತೀವಿ. ಇಷ್ಟರ ಮಟ್ಟಿಗೆ ದೇವ್ರು ಇಟ್ಟಿದ್ದಾನೆ, ನಮ್ಮ ಕೈಲಾಗೋದು ಇಷ್ಟೇ. ಬನ್ನಿ, ನನ್ನ ಮಗಳು ನೀರು ಕಾಯ್ತಾ ಇದ್ದಾವೆ ನೋಡಿ, ಅವಳು ನೆಬ್ಬರಿಸ್ಬೇಕು. ನಾನು ಬೇರೆ ಎಲ್ಲೋ ಹೊರಟಿದ್ದೀನಿ ಇವತ್ತು, ತುಮಕೂರ್ಗೆ ಹೋಗೋಣ ಅಂತ ತುಮಕೂರ್ಗೆ ಹೊರಟಿದ್ದೀನಿ. ನನ್ನ ಮಗಳನ್ನ ಮಲ್ಕೊಂಡಿದ್ದಾಳೆ. 5 ಗಂಟೆ ಆಯಿತು. ಅವಳು ಬೇಗ ಬೇಗ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ಮತ್ತೆ ಮನೆಗೆ ಬಂದು ಆರತಿ ಮಾಡಿ ಮತ್ತೆ ಮನೆಗೆ ಬಂದು ಮತ್ತೆ ನಾನು ತುಮಕೂರ್ಗೆ ಹೋಗೋ ಇದಿದೆ. ಇನ್ನು ತಿಂಡಿ ಇಲ್ಲ, ತೀರ್ಥ ಇಲ್ಲ, ಏನಿಲ್ಲ. ನೋಡ್ಬೋದು ಅಲ್ಲಿ ಕಿಟಕಿ ಕಡೆಗೂ ಕೂಡ ಫುಲ್ ಕತ್ಲಿದೆ. ಇಲ್ಲಿ ಸ್ಟವ್ವು ಕೂಡ ಹಚ್ಚಿಲ್ಲ. ಈಗ ನನ್ನ ಮಗಳ ಸ್ನಾನಕ್ಕೆ ಕಳಿಸಿ ನೀರು ಕಾದಿದ್ದಾವೆ. ಕೂಕು ಕೂಕು ಮಾಡಿ ಅದ ಮೇಲೆ ಮಾಲಗ ನೀರು ಕಾದು ಅಷ್ಟ ನೀರು ಕಾದಿದ್ದಾವೆ. ಬೇಗ ಅಲ್ಲ 5 ಗಂಟೆ, ಬೇಗ ಬೇಗ ಸ್ನಾನಕ್ಕೆ ಹೋಗಿ ನೀನು ಬೇಗ ರೆಡಿ ಆಗಬೇಕು. ಪೂಜೆ ಮಾಡ್ಕೊಂಡು ಬೇಗ ಬೇಗ, ಲೇಟ್ ಆಗುತ್ತೆ. ವಾಟರ್ ಇಸ್ ಬಾಯ್ಲ್ಡ್. ಸ್ನಾನ ಮಾಡೋಗಿದ್ದೇಳು, ನೀರು ಕಾದ್ವು. ಫ್ರೆಂಡ್ಸ್, ನಾನು ಒಳಗಡೆಯಿಂದ ಬಂದಾಗಲೇ ಪೂಜೆ ಮಾಡಬೇಕಾದ್ರೆ ಬಂದ ತಕ್ಷಣ ಆ ರೆಡ್ ಬಟ್ಟೆ ನೋಡಿ ಹೆಂಗಾಡ್ತಾ ಇದೆ. ಅದನ್ನು ನೋಡಿ ನಂಗೆ ಗಾಬರಿ ಆಗ್ಬಿಡ್ತು. ಒಂದು ಕ್ಷಣ ಯಪ್ಪ ಅಂತ ಹೆದರ್ಕೊಂಬಿಟ್ಟೆ. ಇಲ್ಲ ಅಂಥದ್ದು ಏನೂ ಬರಲ್ಲ, ಅಂಥದ್ದು ಏನಿಲ್ಲ. ಆಫ್ಟಿಯರ್ ಇದೀವಲ್ವ ಮೇಲೆ, ಅಂಥದ್ದು ಯಾವುದೂ ಪ್ರಾಬ್ಲಮ್ ಇಲ್ಲ. ನೋಡಿ, ಕತ್ಲಾದರೂ ಕೂಡ ಏನು ಅಂತದಿಲ್ಲ. ಇದು ಒಂದೇ ಸಮನೆ ಆ ಥರ ಪದ್ರ ಅನ್ನೋದಕ್ಕೆ ನಾನು ಹೊರಗಡೆ ಊದ್ಗಿಡಿ ತಗೊಂಡು ಬಂದೆ ಪೂಜೆ ಮಾಡೋಣ ಅಂತೇಳಿ. ಅದು ಹಂಗೆ ಆಡ ನೋಡಿ ಯಪ್ಪ ಅಂತೇಳಿ ಹೆದರ್ಕೊಂಬಿಟ್ಟೆ ನಾನು. ಒಂದು ಕ್ಷಣ ಚೆಲ್ಲ ಅಂದ್ಬಿಡ್ತು ಜೀವ. ಹಂಗಾಯಿತು ಫ್ರೆಂಡ್ಸ್. ಇವತ್ತು ನೋಡಿ ಎಷ್ಟು ಕತ್ಲಿದೆ. ಇವತ್ತು ಫುಲ್ ಫಿಲಪ್ ಆಯಿತು. ನಾವು ಸಲ ನನಗೆ ಬೇಗ ಆಗಿತ್ತು ಪೂಜೆ, ಬೇಗ ಆಗಿರಲಿಲ್ಲ. ಸಲ ನನಗೆ ಸ್ವಲ್ಪ ಅಲ್ಲೇ ಫುಲ್ ಬೆಳಕು ಕರಿತಾ ಇತ್ತು ಫ್ರೆಂಡ್ಸ್. ಅಲ್ಲಿ ಆ ಕಡೆ ಸೂರ್ಯ ಹುಟ್ಟೋದಲ್ವ, ಅಲ್ಲಿ ಎಷ್ಟೊಂದು ಬೆಳಕು ಕರಿತಾ ಇತ್ತು. ಇವಾಗ ನೋಡಿ ಕತ್ಲು ಅಂದರೆ ಫುಲ್ಲು ಕಗ್ಗತ್ಲು. 5 ಗಂಟೆ ಪೂಜೆ ಆಗಿದೆ. ಈ ಥರ 4:45 ಗಂಟೆ ಒಳಗೆ ಪೂಜೆ ಆಯ್ತಂದರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ನೆನ್ನೆ ನೀರು ಸಿಗದೆ ಹೋಗಿದ್ದಿದ್ರೆ ನನಗಿವತ್ತು ಇಷ್ಟು ಬೇಗ ನನಗೆ ಪೂಜೆ ಅನ್ನೋದು ಆಗ್ತಾ ಇರಲಿಲ್ಲ. ಓನರ್ ಆಂಟಿಯವರು ನೀರು ಬಂದು ಆನ್ ಮಾಡಿಕೊಟ್ಟಿದ್ದಕ್ಕೆ ನೀರು ಸಿಕ್ತು. ಬೇಗನೆ ನೀರು ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ತುಂಬಾ ಪ್ರಾಬ್ಲಮ್ ಅಂತ ಅನ್ಸೋಕ್ಕೆ ಶುರುವಾಗಿತ್ತು. ಏನಪ್ಪ ಮಾಡೋದನ್ನ ಥರ ಆಗೋಗ್ಬಿಟ್ಟಿತ್ತು. ಸದ್ಯ ಹೆಂಗೋ ನಾನು ಹೋಗಿ ಒಂದು ಮಾತು ಹೇಳೋದಕ್ಕೆ ಕಿವಿಗೆ ಹಾಕೊಂಡಿಲ್ಲ ಅಂದರೆ ಅವ್ರು ಅಲ್ಲಲ್ಲೇ ಅವರು ಸ್ವಲ್ಪ ಟ್ಯಾಂಕ್ 2 ಟ್ಯಾಂಕ್ ಇದ್ದಾವೆ ಅವ್ರ ಮನೆ ಒಳಗಡೆ ಹೊಂದಿದೆ. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತಿದ್ರು. ಇಲ್ಲಾಂದರೆ ನನಗೆ ಬೆಳಗ್ಗೆ 8 ಗಂಟೆವರೆಗೂ ಆದರೂ ನೀರು ಸಿಗೋದು ಡೌಟೇ ಇತ್ತು. ನಾನು ಈಗ ಬಿಡ್ತಾರೆ ಅಂತ 4
ಗಂಟೆವರೆಗೂ ವೆಯ್ಟ್ ಮಾಡಿದೆ. ಹಂಗಾಗಿ ನೀರು ಬಿಡಲೇ ಇಲ್ಲ. ಮತ್ತು ತಿರ್ಗಾ ನೋಡಿ ಸಾಕಾಗಿ ಹಿಂಗಾದರೆ ನಾನು ಇವತ್ತು ವಾರ ಕೆಟ್ಟೋಗ್ಬಿಡ್ತು, ಹೋದ ವಾರ ಬೇರೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಹೇಳಿ ಆಮೇಲೆ ಮುಂದಿನ ಕಡೆ ಸಾಕಷ್ಟು ಪರದಾಡಿದ್ವಿ. ಎಲ್ಲೋ ಒಂದು ಕಡೆ ಮೇನ್ ಸ್ವಿಚ್ ಯಾರೋ ಆಫ್ ಮಾಡೋಗ್ಬಿಟ್ಟಿದ್ರು ಅವ್ರ ಮನೇಲೇ. ಹಾಗಾಗಿ ಅದನ್ನ ಹುಡುಕಿ ತಡ್ಕಿ ಎಲ್ಲ ಮಾಡಿ ನೀರು ಬಿಟ್ಟಿದ್ದಕ್ಕೆ ಇವತ್ತಂತೂ ವಾರ ಅಂತೂ ಆಯಿತು. ಅದು ಬೇರೆ ನಾನು ನನ್ನ ಮಗಳಿಗೆ ಏನೋ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ತುಮಕೂರಿಗೆ ಬೇರೆ ಹೊರಟಿದ್ದೆ. ಹಾಗಾಗಿ ನಾವು ಇವಾಗ 8 ಗಂಟೆವರೆಗೂ ನೀರು ಕಾಯ್ಕೊಂಡು ಕೂತ್ಕೊಂಡು ಆಮೇಲೆ ಅದೆಲ್ಲ ಕೆಲಸ, ವಾರ ಪೂಜೆ ಮತ್ತು ಆರತಿ ಅಂತೆಲ್ಲ ಮಾಡ್ಕೊಂಡು ನಾವು ಹೋಗೋ ಅಷ್ಟೊತ್ತಿಗೆ ಬಿಸಿಲಾಗಿ ಹೋಗ್ಬಿಡುತ್ತೆ. ತಿಂಡಿ ತೀರ್ಥ ಅವೆಲ್ಲ ತ್ರಾಸು ಅನ್ನೋದೆಲ್ಲ ಯೋಚನೆ ಇತ್ತಲ್ವ. ಹಾಗಾಗಿ ನಾನು ಇದು ಹಿಂಗೆ ಆದರೆ ಆಗಲ್ಲ ಅಂತೇಳಿ ಕಿವಿಗೆ ಹಾಕೊಂಡಿದ್ದಕ್ಕೆ ಯಾವುದೇ ಕೆಲಸ ಆಗಲಿ ನಾನು ಕಿವಿಗೆ ಹಾಕೊಂಡ್ರೆ ನಮ್ಮ ಮನೆಗಳು ನಮಗೆ ಕೆಲಸ ಆಗೋದು. ಹಂಗಾಗಿ ನೀರು ಸಿಕ್ಕಿದ್ದಾಯಿತು, ಎಲ್ಲ ಕೆಲಸ ಅಂತೂ ಆಯಿತು. ನನ್ನ ಮಗಳಿಗೂ ನೀರು ಕಾಸಿಕೊಟ್ಟೆ, ಅವಳು ಕೂಡ ಸ್ನಾನ ಮಾಡ್ಕೊಂಡು ಬೇಗ 6:30 ಆಗಿತ್ತು ಅನಿಸುತ್ತೆ. ನಾವು ಮೋಸ್ಟ್ಲಿ ನಾವು ಮನೆ ಬಿಟ್ಟಾಗ 6:30ಗೆ ಹೋದ್ವಿ ಮಾರ್ಕೆಟಿಗೆ. ನಿಂಬೆಹಣ್ಣು ಬೇಕಾಗಿತ್ತಲ್ವ ಇಬ್ಬರಿಗೂ. ಇಬ್ಬರಿಂದ ಸೇರಿ 4 ನಿಂಬೆಹಣ್ಣು, 2 ಆರತಿ ಮಾಡೋಂಥದ್ದು, 2 ನಿಂಬೆಹಣ್ಣಿನ ಆರತಿ ಮಾಡೋಂಥದ್ದು. ಇಲ್ಲೇ ನಾನು ಯಾವಾಗಲೂ ನಿಂಬೆಹಣ್ಣು ತಗೊಳೋದು, ಚೆನ್ನಾಗಿರ್ತವೆ. 1-2 ಹೆಚ್ಚು ಕಮ್ಮಿ ಹಾಕ್ಕೊಡ್ತಾರೆ ಪಾಪ. ಹಂಗಾಗಿ ಇಲ್ಲಿ ನಿಂಬೆಹಣ್ಣು ತೊಗೊಂಡು ಹೊರಟ್ವಿ. ನಾನು ದೇವಸ್ಥಾನಕ್ಕೆ ನಾನು ನನ್ನ ಮಗಳು ಹೊರಟ್ವಿ. ಚೆನ್ನಾಗೇ ತುಂಬ ಕಾಯಾಗಿದ್ವು, ಹಣ್ಣಾಗಿರೋವಂಥ ಈ ಥರದ ಕಾಯಿಗಳೇ ಚೆನ್ನಾಗಿ ಅನಿಸುತ್ತೆ ನಿಂಬೆಹಣ್ಣಿನ ಆರತಿ ಮಾಡೋದಕ್ಕೆ. ತೆಳು ಸಿಪ್ಪೆ ಇರಬೇಕು, ಇಲ್ಲಾಂದರೆ ಒಡ್ಕ ಆಗಬಾರ್ದು ಆರತಿ ಮಾಡುವಾಗ. ಇವತ್ತೊಂದೇ ಒಂದು ಒಡ್ಕ ಆದಂಗೆ ಆಗ್ಬಿಡ್ತು ಯಾಕಪ್ಪ ನನ್ನ ಮಗಳು ಮಾಡುವಾಗ. ಆ ಥರ ಆಗಬಾರ್ದೇನೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಶಾಸ್ತ್ರ ಏನೋ. ನಾನು ನನ್ನ ಮಗಳು ಅಂತೂ ಒಟ್ಟು ದೇವಸ್ಥಾನಕ್ಕಂತೂ ಬಂದ್ವಿ. ದೇವಸ್ಥಾನದಲ್ಲಂತೂ ಒಬ್ಬರೇ ಇರಲಿಲ್ಲ, ಪೂಜಾರಪ್ಪರು ಬಿಟ್ಟರೆ ಯಾರು ಇರಲೇ ಇಲ್ಲ. ಒಂದು ಕಸ ಗುಡಿಸ್ತಾಯಿದ್ರು, ಇನ್ನು ಅವಾಗ್ತಾನೆ ಜಸ್ಟು. ನಾನು ಬೇರೆ ತುಮಕೂರಿಗೆ ಹೊರಟಿರೋ ಸಲುವಾಗಿ ಬೇಗ ಮಾಡಲೇಬೇಕಾಗಿತ್ತು. ನಾವು ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ತುಂಬಾ ಟೈಮು ಹೆಚ್ಚು ಕಮ್ಮಿ ಆಗುತ್ತೆ. ಬಿಸಿಲು ಬೇರೆ ಇರುತ್ತೆ, ಅಥವಾ ಇಲ್ಲ ಮಳೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಎಲ್ಲದಕ್ಕೂ ಎಡವಟ್ಟು ಅನ್ನೋದನ್ನ ಥಿಂಕ್ ಮಾಡಿಕೊಂಡು ನಾನು ಬೇಗನೆ ಬಂದೆ, ಎಲ್ಲ ತಾಯಿಗೆ ಸೇರಿದ್ದು ಅಂತ ಹೇಳ್ಬಿಟ್ಟು. ಈ ಥರ ಏನಾದರೂ ಎಮರ್ಜೆನ್ಸಿನ ಅರ್ಜೆಂಟಿಗೆ ನಾನು ಹೊರಗಡೆ ಹೋಗೋದು ಅಥವಾ ನನ್ನ ತವ್ರ ಮನೆಗೆ ಹೋಗೋದಿದ್ರೂ ಕೂಡ 10 ಗಂಟೆವರೆಗೂ ನಾನು ವೆಯ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ತವ್ರ ಮನೆಗೆ ಏನಕ್ಕೆ ಅಷ್ಟೊಂದು ನಾನು ಹೋಗುವಾಗೂ ಕೂಡ ಅದೇ ಥರ ನಾನು ಹೋಗ್ತೀನಿ, ಬೇಗ ಬಂದು ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಇಲ್ಲಿಂದ ಹೋಗೋದೇ ನಮಗೆ ಒಂದು 7-8 ಗಂಟೆ ಅವರ್ ಆಗಿಬಿಡುತ್ತೆ. 6 ಅವರ್ 8 ಅವರ್ ಮೇಲೇ ಆಗೋಗ್ಬಿಡುತ್ತೆ. ಹಂಗಾಗಿ ಬೇಗನೆ ಇಲ್ಲಿ ಆರತಿ ಎಲ್ಲ ಮಾಡ್ಕೊಂಡೇ ಹೋಗಿದ್ದು ಲಾಸ್ಟ್ ಟೈಮ್ ಹೋಗುವಾಗ. ಅದಕ್ಕೆ ನಾನು ಈ ತುಮಕೂರಿಗೆ ಹೋಗಿ ಬೇಗ ಬಂದುಬಿಡಬೇಕು, ಬಿಸಿಲು ಇಲ್ಲ ಏರೋದ್ರೊಳಗೆ ಬರಬೇಕು, ಮಳೆನಾದರೂ ಬರೋದ್ರೊಳಗೆ ಬಂದುಬಿಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಹೋಗಿದ್ದು. ಮಾಡಿದ್ದು ಆರತಿನೂ ಕೂಡ ಬೇಗ ಮಾಡಿದ್ವಿ. ನೀವು ನೋಡ್ಬೋದು ಆ ಕಡೆನ ಕ್ಲೀನ್ ಮಾಡ್ತಾನೆ ಇದ್ದಾರೆ. ಇಲ್ಲಿ ನಾನು ಎಲ್ಲ ತಾಯಿಗೆ ಸೇರಿದ್ಬಿಟ್ಟು ಆರತಿ ಮಾತ್ರ ಮಿಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಆರತಿನೂ ಕಂಪ್ಲೀಟ್ ಮಾಡಿದೆ. ಬೆಳಿಗ್ಗೆ 6-6:30 ಆಗಿ ಅಷ್ಟರೊಳಗೆ ಒಟ್ಟು 7 ಗಂಟೆ ಇನ್ನೂ ಮುಟ್ಟೇ ಇರಲಿಲ್ಲ. ಆವಾಗಲೇ ನಂದು ಆರತಿ ಅಂತೂ ಆಗೋಗಿತ್ತು. ಪೂಜೆ ಎಲ್ಲ ಆಯಿತು. ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಬರ್ತಾ ಹಿಂಗೆ ತರಕಾರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹಿಂಗೆ ಆದವೇ ಅಲ್ಲೇ ತರಕಾರಿ ಮಾರ್ಕೆಟ್ ಇರೋದು. ತರಕಾರಿ ಇಲ್ಲಿ ಒಂದು ಕಡೆಗೆ ಒಂಥರ ರೇಟು, ಇನ್ನೊಂದು ಕಡೆಗೆ ಇನ್ನೊಂದು ಥರ ರೇಟು. ಈ ಮಾರ್ಕೆಟಿಂದ ಆಚೆಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿಂದ ಹೋಲ್ಸೇಲ್ ಅಂಗಡಿ, ಹೋಲ್ಸೇಲ್ ಇದು. ಇಲ್ಲಿಂದ ತೊಗೊಂಡೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಜಾಸ್ತಿ ರೇಟಿಗೆ ಮಾರ್ಕೊತಾರೆ. ಇಲ್ಲಿ ನಾವು ಹೋಲ್ಸೇಲಲ್ಲೇ ಬಂದು ತೊಗೊತಾ ಇದ್ದೀನಿ. ಯಾವಾಗಲೂ ಇಲ್ಲೇ ಬರೋದು. ಶಿರಾಕ್ ಬಂದಾಗಿಂದನೇ ಅಂತ ಅಲ್ಲ, ನಾನು ಇಲ್ಲಿದ್ದೆ ಅಲ್ವಾ, ಅಲ್ಲಿಂದಲೂ ಕೂಡ ನಾನು ಇಲ್ಲಿಗೆ ಬಂದರೆ ನಾನು ವೀಕ್ಲಿ ಅಥವಾ 15 ದಿನಕ್ಕೊಂದ್ಸಲನಾದರೂ ಬಂದು ನಾನು ತರಕಾರಿ ತೊಗೊಂಡು ಹೋಗ್ತಾಯಿದ್ದೆ. ಟೊಮೆಟೊ ಹಣ್ಣು ಒಂದು ಕಡೆಗೆ 20 ರೂಪಾಯಿ kg ಹೇಳ್ತಾರೆ, ಇನ್ನೊಂದು ಕಡೆಗೆ 10 ರೂಪಾಯಿ kg ಹೇಳ್ತಾರೆ. ಅಲ್ಲಿ ನೋಡ್ಕೊಂಡು ತಗೊಂಡು ಬಂದಿದ್ದಾಯಿತು. ಎಲ್ಲ ಒಂದೇ ತಗನೇ ಇದ್ದರು ಈ ಸಲ. ಹಂಗಾಗಿ ಕನ್ಫ್ಯೂಸು. ಅಲ್ಲಂತೂ 1-2 ಕಡೆ ಕೇಳಲೇಬೇಕಾಗಿತ್ತು. ತರಕಾರಿನೆಲ್ಲ ಜೋಡಿಸಿ ಇವಾಗ ನಾನು ಕಡಲೆಕಾಳನ್ನ ನೆನಾಕ್ತಾ ಇದ್ದೀನಿ. ನಾವು ತುಮಕೂರಿಂದ ಬರೋ ಅಷ್ಟೊತ್ತಿಗೆ ಕಡಲೆಕಾಳು ನೆಂದಿದ್ರೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಕಾಳನ್ನು ನೆನಾಕಿಟ್ಟೋದ್ರೆ ಚೆನ್ನಾಗಿ ನೆಂದಿರಿದ್ರೆ ಪಲಾವ್ಗೆ ಹಾಕ್ಬೋದು, ಚೆನ್ನಾಗಿರುತ್ತೆ ಅಂಥೇಳಿ. ನಾನು ತುಮಕೂರಿಗೆ ಹೋಗಿ ಬಟ್ಟೆ ಅಂಗಡಿಗೆ ಕ್ಲಿಪ್ಪಿಂಗ್ ಅದೇನೂ ತಗೊಳ್ಲಿಲ್ಲ. ಬಟ್ಟೆ ತಗೊಳ್ಳೋದು
ಅಥವಾ ಏನೋ ಒಂದು ನನಗೆ ಯಾಕೋ ತಗೋಬೇಕು ಅಂತ ಐಡಿಯಾನೂ ಬರಲಿಲ್ಲ, ನನಗೆ ಮನಸ್ಸೂ ಬರಲಿಲ್ಲ, ಅದ್ರ ಕಡೆ ಗಮನವೂ ಬರಲಿಲ್ಲ. ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಬರುವಾಗ ಬರುವಾಗ ಕ್ಲಾತ್ ತೊಗೊಂಡು ಬರುವಾಗ ಮಾತ್ರ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಬಸ್ಸಲ್ಲಿ ಇದ್ದಿದ್ದಂಥದ್ದು. ಇವಾಗ ನಾವು ಬರ್ತಾ ಇರೋ ಅಂಥದ್ದು ಇದು, ನಾವು ಇವಾಗ ತುಮಕೂರಿಂದ ಕೆಲಸ ಮುಗಿಸ್ಕೊಂಡು ಬರ್ತಾ ಇರೋಂಥದ್ದು. ಬಂದಮೇಲೆ ಕಾಫಿ ಮಾಡ್ತಾ ಇದ್ದೀನಿ. ತಲೆನೋವು ಕಮ್ಮಿ ಆಯಿತಾ? ತಲೆ ಕಮ್ಮಿ ಆಗಿಲ್ಲ, ತಲೆ ಹೆಂಗೈತೆ ಗೊತ್ತಾ, ವಿಪರೀತ ತಲೆನೋವು ನನಗೆ. ಇವಾಗ ಎಷ್ಟಾಯ್ತು ಹೇಳಿ ಟೈಮು? ತಲೆನೋವು ಕಮ್ಮಿ ಆಯ್ತಾ ಅಂದರೆ ತಲೆ ಕಮ್ಮಿ ಆಗಿಲ್ಲ. ತಲೆನೋವು ಕಮ್ಮಿ ಆಗಿಲ್ಲ, ತಲೆ ತುಂಬ ನೋಯ್ತೈತೆ. ಒಂದು ಯಾಕೆ ಅಂತ ತಲೆನೋವು ಹೇಳು. ಟೈಮ್ ಎಷ್ಟಾಯ್ತು ಹೇಳು? ಎಷ್ಟು? 1:48. 1:48. ನಾನು ಕ್ಯಾಮ್ರಾ ಕಾಣ್ತಿದ್ದೀನಿ ಅಲ್ಲಿ. ಈಗ ಟೈಮ್ ಬಂದು ಫ್ರೆಂಡ್ಸ್ 1:48 ಆಗಿದೆ. ಏನಂತಂದ್ರೆ ಟೈಮ್ 1:48 ಆಗಿದೆ. ನಾನು ಬೆಳಿಗ್ಗೆ ಎದ್ದಾಗ 3 ಗಂಟೆ ಇವತ್ತು, ಆಯಿತಾ? ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ, ನಾನು ಇವತ್ತು ಏನೇನು ಮಾಡಿದೆ, ಎಷ್ಟು ಗಂಟೆಗೆ ಎದ್ದೆ, ಅಲ್ಲಿ ಏನೇನು ಮಾಡಿದೆ ಅಂತ ಹೇಳ್ತೀನಿ. ಯಾಕಂದರೆ ಅದಷ್ಟು ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಹಂಗಾಗಿ ನಾನು ನಿಮಗೆ ಅದನ್ನು ಮಾತಿನ ಮುಖಾಂತರನೇ ಹೇಳ್ತೀನಿ. ಯಾಕಂದರೆ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ, ತೀರಾ ಜಾಸ್ತಿ ಹೊರಗೆ ಮಾಡಿಲ್ಲ, ಆಯಿತಾ? 3 ಗಂಟೆಗೆ ಎದ್ದಳು ನಾನು. ಕಸ ಬಾಗಿಲು ನೆಲ ಎಲ್ಲ ಆಯ್ತಲ್ವಾ, ಕಸ ಗುಡಿಸಿ ನೆಲ ತೊಳೆದು ಬಾಗಿಲು ತೊಳೆದು ಸ್ನಾನಕ್ಕೆ ಹೋಗಿ ಪೂಜೆ ಮಾಡಿ ನನ್ನ ಮಗಳನ್ನ ಎಬ್ಬರಿಸಿ ಅವಳನ್ನ ಸ್ನಾನಕ್ಕೆ ಕಳಿಸಿ, ಆಮೇಲೆ ನಾನು ಇಲ್ಲಿಂದ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿನೂ ಕೂಡ ನಿಂಬೆಹಣ್ಣಿನ ಆರತಿ ಬೇಗ ಮಾಡಿದ್ದೀನಿ. ದೇವರಿಗೆ ಪೂಜೆ ಆಗಿರಲಿಲ್ಲ, ಅಷ್ಟು ಬೇಗ ಮಾಡಿದೆ. ಕಾರಣ ಯಾಕೆ ಏನು ಗೊತ್ತಾ? ಬೇಗ ನಾನು ಪೂಜೆ ಮಾಡಿದ್ದಕ್ಕೆ ಕಾರಣ ಏನು ಅಂತಂದರೆ, ನಾನು ನನ್ನ ಮಗಳು ಕರ್ಕೊಂಡು ತುಮಕೂರಿಗೆ ಹೋಗಬೇಕಾಗಿತ್ತು. ತುಮಕೂರಿಗೆ ಏನಕ್ಕೆ ಅಂತಲೂ ಕೇಳ್ಬೋದು ನೀವು. ತುಮಕೂರಿಗೆ ಏನಕ್ಕೆ ಅಂತಂದರೆ, ಅವಳಿಗೆ ಗಣೇಶನ ಹಬ್ಬಕ್ಕೆ ಒಂದು ಜೊತೆ ಬಟ್ಟೆ ಟಾಪ್ ಇಲ್ಲ, ತುಂಬಾ ಟಾಪ್ಗಳೇ ಇಲ್ಲ, ಅವಳಿಗೆ ಬಟ್ಟೆಗಳೇ ಇರಲಿಲ್ಲ. ಅದಕ್ಕೆ ಒಂದು ಟಾಪ್ ತಳೋಣ ಅಂತೇಳಿ ಎಷ್ಟು ಗೊತ್ತಾ, ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಕಮ್ಮಿ ಸಿಗ್ತಾವಲ್ಲ, ಅಲ್ಲಿ ಹೋಗಿದ್ವಿ. ಒಂದು ಟಾಪ್ ತರೋಣ ಅಂತ ಹೋಗಿದ್ದೆ. ಹಂಗಾಗಿ ನಾವು ಇಲ್ಲಿಂದ ಬಂದು 8:30ಗೆ ಬಿಟ್ವಿ ಮನೆ. ಒಟ್ಟು ನಾವು ಎಲ್ಲ ಮುಗಿಸಿ ದೇವ್ರಿಗೆ, ದುರ್ಗಮ್ಮ ದೇವರಿಗೆ ಆರತಿ ಮಾಡಿ ಎಲ್ಲ ಮಾಡಿ 8:30ಗೆ ನಾನು ಇಲ್ಲಿಂದ ಮನೆಯಿಂದ ಬಿಟ್ವಿ. 8:30ಯಿಂದ ನಾವು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಗಾಡಿಗೆ ಹೋಗಿಲ್ಲ, ನಾನು ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗಿ, ಆಮೇಲೆ ಅಲ್ಲಿ ಬಸ್ಸು ಸಿಕ್ಕಿ ಒಂದು 2 ಬಸ್ ಚೇಂಜ್ ಮಾಡಿದ್ವಿ. ಫುಲ್ ರಶ್ ಇತ್ತು. ಇನ್ನೊಂದು 3ನೇ ಬಸ್ಸಲ್ಲಿ ನಮಗೆ ಕರೆಕ್ಟಾಗಿ ನಮಗೆ 9:30 ಅಷ್ಟೊತ್ತಿಗೆ ನಮಗೆ ಒಂದು ಇದು ಸಿಕ್ತು. ಏನು ಅಂತಂದರೆ ಬಸ್ ಸಿಕ್ತು. 9:30 ಅಷ್ಟೊತ್ತಿಗೆ ನಾವು 10:30 ಆಗೋಯ್ತು ನಾವು ತುಮಕೂರು ರೀಚ್ ಆಗೋದು. ಅಲ್ಲೋಗಿ ಹಾಸಿಗೆ ಒಂದು ಕ್ಲಾತ್ ತಗೊಂಡು ಟಾಪ್ ತಗೊಂಡು ಆಮೇಲೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ನನ್ನ ಮನೆಗೆ ಈಗ ಕಾಫಿ ಮಾಡ್ತಾ ಇದ್ದೀನಿ. ತಲೆನೋವು ಹಿಡಿದ್ಬಿಟ್ಟಿದೆ ನೋಡಿ. ಇವಾಗ ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ಕುಡಿದ್ರೆ ನಂಗೆ ತಲೆನೋವು ಬಿಡೋದು, ಹಂಗಾಗಿ ಬ್ರೂ ತಗೊಂಡ್ಬಂದೆ. ಹೋಗಿ ಬ್ರೂ ತಗೊಂಡು ಬಂದು ನೋಡಿ, ಈಗ ಆಶನ್ ಕಳಿಸ್ತಿಲ್ಲ. ಇಲ್ಲೊಂದು ಚಿಕ್ಕದ ಅಂಗಡಿ ಇದೆ ಹತ್ರ ಸಮೀಪ, ಅಲ್ಲೋಗ್ಬಿಟ್ಟು ಬ್ರೂ ತಗೊಂಬಂದೆ. ಯಾಕೋ ನೆನೆಯಿಂದ ಅವರು ಬಾಕ್ಲಾಕಿದ್ದಾರೆ ಅಂತ ಹೇಳಿದ್ದು. ನೆನೆನೂ ಹಂಗೆ ಹೇಳಿದ್ದು, ಇವತ್ತು ಹಂಗೆ ಹೇಳಿದ್ದು. ಮತ್ತೆ ತಿರ್ಗಿ ನಾನೇ ಹೋಗಿ ಬ್ರೂ ತಗೊಂಡು ಬಂದು ಕಾಫಿಗೆ ಇಟ್ಟಿದ್ದೀನಿ. ಅದಕ್ಕೂ ಮುಂಚೆ ಒಂದಷ್ಟು ಟೈಮು ಅಕ್ಕಿ ತೊಳೆದು ಹಾಕ್ತೆ ಮಿಷಿನ್ಗೆ ಹಾಕ್ಸ್ಬೇಕು ಅಂತೇಳಿ, ಅಕ್ಕಿ ಹಸಿಟ್ಟು ಮಾಡ್ಸೋಣ ಅಂತೇಳಿ. ಈಗ ಇಷ್ಟು ನಂದು ಇವತ್ತಿನ ಒಂದು ಬೆಳಗ್ಗೆ 3 ಗಂಟೆಯಿಂದ ಅಪ್ಡೇಟ್ ಕೊಟ್ಟಿದ್ದೀನಿ. ಯಾವುದೂ ಅಷ್ಟಾಗಿ ವೀಡಿಯೋ ಮಾಡ್ಕೊಂಡಿಲ್ಲ, ಚಿಕ್ಕದಂಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಹಂಗಾಗಿ ಈಗ ನಾನು ಇದನ್ನು ಕಾಫಿನ ಕುಡಿದ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ನನಗೆ ತುಂಬ ತಲೆನೋಯ್ತದೆ. ಅದಕ್ಕೂ ಕಾರಣ ಏನು ಗೊತ್ತಾ? ಗುರುವಾರ ರಾತ್ರಿ ಅಂದರೆ ನೆನ್ನೆ ನೈಟು 10 ಗಂಟೆಗೆ ತಲೆ ಸ್ನಾನ ಮಾಡಿ, ಯಾಕಂದರೆ ನೀರಿರಲಿಲ್ಲ, ನೀರಿನ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ತಲೆ ಸ್ನಾನ 10 ಗಂಟೆಗೆ ಮಾಡಿ ದೇವ್ರ ತೊಳೆದು ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಮಲ್ಕೊಳ್ಳೋ ಅಷ್ಟೊತ್ತಿಗೆ 12 ಗಂಟೆ ಆಗೋಯ್ತು. ಬಂದ 12 ಗಂಟೆ ಆಗೋಯ್ತು. ನೀರು ಸಿಕ್ಕಿದ್ದೆ ನಮಗೆ 10 ಗಂಟೆ ಮೇಲೆ ನೀರು ನಮಗೆ ಲೋಡ್ ಆಗಿದ್ದೆ ನಮ್ಮ ಟ್ಯಾಂಕಿಗೆ. ಹಂಗಾಗಿ ತಲೆನೋವು ಬಂದುಬಿಟ್ಟಿದೆ ನನಗೆ. ರಾತ್ರಿ 10 ಗಂಟೆಗೆ ಒಂದ್ಸಲ ತಲೆ ಸ್ನಾನ ಮಾಡಿದೆ, ಮತ್ತು 3 ಗಂಟೆಗೆ ಒಂದ್ಸಲ ಇದು ತಲೆ ಸ್ನಾನ ಮಾಡೋದನ್ನ. ಹಂಗಾಗಿ ನನಗೆ ತಲೆನೋವು ಬಂದಿದ್ದು. ಈ ಕಾಫಿ ಕುಡಿದು ನೆಕ್ಸ್ಟ್ ಸಿಗ್ತೀನಿ. ಓಕೆ, ಬಾಯ್. ಕಾಫಿ ಟೀ ಮಾಡಲಿ, ಅದರಲ್ಲೂ ನಾನು ಬಾಯಿ ಗುಡ್ಲೆ ಆಗಿದ್ದಾಗ ಕಾಫಿ ಟೀ ಮಾಡಲಿ, ಕಾಫಿ ಮಾಡಿಕೊಟ್ಟು 1 ಅವರ್ ಆದ್ಮೇಲೆ ಕುಡಿಯೋದು. ಯಾವಾಗಲೂ ಅಷ್ಟೇ, ಅಷ್ಟು ತಣ್ಣಗಾಗಿರುತ್ತಾ ಕುಡಿಬೋದು ಅಂತ. ರಾಗಿ ಬೇರೆ ಒಣಗಾಕಬೇಕಿತ್ತು. ನಾನು ರಾಗಿನ ಒಣಗಾಕಿರಲಿಲ್ಲ ಅಲ್ವಾ. ಇವತ್ತು ನಾನು ತುಮಕೂರಿಗೆ ಹೋಗಿದ್ದರಿಂದ ಹೊರಗಡೆ ಹಾಕೋಗಿರಲಿಲ್ಲ, ಒಳಗಡೆನೇ ಹಿಂಗೆ ಸುಮ್ಮನೆ ಅರಳೋಗಿದ್ದಂಥದ್ದು. ಮತ್ತು ಇವಾಗ ಬಂದು ರಾಗಿನೆಲ್ಲ ಒಣಗಾಕಿ ಸ್ವಲ್ಪ ಇನ್ನೂ 1 ಸೇರುವಷ್ಟು ನಾನು ಅಕ್ಕಿ ತಗೊಂಡು, ಅಕ್ಕಿನೂ ಕೂಡ ಚೆನ್ನಾಗಿ ಒಂದು 4-5 ಸಲ ಅಕ್ಕಿನ ತೊಳೆದು ಅದನ್ನು ಕೂಡ ಹಾರಾಕಿದ್ದೀನಿ. ಅಕ್ಕಿನ ಹಸಿಟ್ಟು ಮಾಡ್ಸೋಣ ಅಂತೇಳಿ. ಅಂದರೆ ಹಸಿಟ್ಟು ಮಾಡಿಸಿದ್ರೆ ಏನಾದರೂ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಥವಾ ತಾಳಿಪಿಟ್ಟು ಮಾಡೋದಕ್ಕೆ ಏನಾದರೂ ಒಂದು ವೆರೈಟಿ ಮಾಡಿಕೊಟ್ರೆ ನನ್ನ ಮಗಳು ಇಷ್ಟಪಟ್ಟು. ನಾನು ನಂಗೆ ಸೋಸ್ದಾಗಲೇ ಕೊಟ್ಟೆ. ಅದೇ ಯಾವ ಟೈಮ್ ಅದೇ 2 ಗಂಟೆ ಆಗುತ್ತೆ ಕೊಟ್ಟೆ. ನನ್ನ ಮಗಳು ಇವಾಗ ಮಾತ್ರ ಇತ್ತೀಚಿನ ಒಂದು ದಿನಗಳಲ್ಲಿ ಸ್ವಲ್ಪ ಖುಷಿಯಾಗಿ ಹ್ಯಾಪಿಯಾಗಿದ್ದಾಳೆ. ಅವಳು ನಗು ಮುಖನೇ ನಾನು ನೋಡಿರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಹಂಗೆ ಆಗಿರ್ತಾಳೆ. ತುಂಬ ಅಳಾಳು. ಆ ಮನೇಲಿದ್ದಾಗ ತುಂಬ ಒಂಥರ ಯಾವುದೋ ಒಂದು ಗೂಡಲ್ಲಿ, ಯಾವುದೋ ಒಂದು ಸೆಲ್ಲಲ್ಲಿ ಕೂಡಾಕಿರೋ ಒಂದು ಫೀಲ್ ಆಗ್ತಿತ್ತೇನೋ. ಎಲ್ಲೂ ಅವಳನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಎಲ್ಲೂ ಹೊರಗಡೆ ಬರ್ತಾ ಇರಲಿಲ್ಲ. ಹಂಗಾಗಿ ಅವಳು ತುಂಬ ಕೊರಗಳು, ತುಂಬ ಸೊರ್ಗಳು. ಇವಾಗ ಒಂಚೂರು ಹಂಗೆ ಗೆಲುವಾಗಿದ್ದಾಳೆ, ಪರವಾಗಿಲ್ಲ.
ಈಗ ಸದ್ಯ ಅವಳಂತೂ ಚೆನ್ನಾಗಿದ್ರಲ್ಲ, ನನಗೆ ಅಷ್ಟೇ ಸಾಕು. ಇವಾಗ ನಾನು ಪಲಾವ್ಗೆ ಇದನ್ನು ನಾನು ಜೋಡಿಸ್ತಾ ಇರೋಂಥದ್ದು. ಈ ಒಂದು ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಜಾರಿಗೆ ಅಂತಂದರೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಸೋಂಪು ಮತ್ತು ಪುದೀನ, ಕೊತ್ತಂಬರಿ ಇಷ್ಟನ್ನು ಹಾಕಿ ನಾನು ಮಿಕ್ಸಿ ಮಾಡ್ಕೊತಾ ಇರೋಂಥದ್ದು. ಒಂದು ಸ್ವಲ್ಪ ನನಗೆ ಕ್ವಾಂಟಿಟಿ ಎಷ್ಟು ಬೇಕಷ್ಟು ಟೊಮೆಟೊ ಹೆಚ್ಕೊಂಡಿದ್ದೆ, ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡಿಲ್ಲ. ಸೋಂಪು ಹಾಕೋದ್ರಿಂದ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಇವತ್ತು ಫ್ಲೇವರ್ ಅಂದರೆ, ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಅಲ್ಟಿಮೇಟ್ ಆಗಿತ್ತು. ನಿಜವಾಗ್ಲೂ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಬಟ್ ಡೀಟೇಲಾಗಿ ನಾನು ನಿಮಗೆ ತೋರಿಸಿ ಹಾಕಿಲ್ಲ, ಬಟ್ ಹಾಕಿರೋಂಥದ್ದನ್ನ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋಂಥದ್ದು. ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ. ಅದನ್ನು ನೀಟಾಗಿ ಇದೇ ಥರ ನಾನು ಏನು ಟೇಸ್ಟ್ ಇತ್ತು ಅದೇ ಥರನೇ ನನಗೆ ತೋರಿಸಿನೇ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಕ್ಕೆ ಅಂತಂದರೆ ಹೋಟೆಲಲ್ಲಿ ಏನು ಮಾಡಿದ್ರು ಅದಕ್ಕಿಂತ ಒಂದು ಕೈ ಮೀರಿಸೋಷ್ಟು ಚೆನ್ನಾಗಿತ್ತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇ. ಇವಾಗ ನಾನು ಕುಕ್ಕರಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಬಿಸಿ ಮಾಡಿಕೊಂಡು ಚಕ್ಕೆ ಲವಂಗ ಇದಕ್ಕೂ ಕೂಡ ಹಾಕಿ ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಅದಾದ ನಂತರ ನಾನು ಹಸಿ ಕಾಳನ್ನ ಆಗಲಿಕ್ಕೆ ಒಂದು ಏನು ಕಡಲೆಕಾಳನ್ನ ಹಾಕಿ ಇಟ್ಟಿದ್ದೆ ಅಲ್ವಾ, 2 ಸ್ಪೂನು ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಇಷ್ಟನ್ನು ನಾನು ಏನು ತರಕಾರಿ ಹೆಚ್ಕೊಂಡಿದ್ದೆ ನೋಡಿ, ಟೊಮೆಟೊ ಇಷ್ಟನ್ನು ನಾನು ಹಾಕ್ಕೊಂಡು 3-4 ತರಕಾರಿ ಅಷ್ಟೇ ನಾನು ಆ್ಯಡ್ ಮಾಡ್ಕೊಂಡಿದ್ದು. ಕ್ಯಾಬೇಜ್ ಇಲ್ಲ, ನನಗೆ ಕ್ಯಾಬೇಜ್ ಇದು ತುಂಬ ಇಷ್ಟ ಆಗುತ್ತೆ. ಆ ಕ್ಯಾಬೇಜೇ ಸಿಗಲಿಲ್ಲ, ನಾನೇ ಮರ್ತೆ ಅನಿಸುತ್ತೆ ಮೋಸ್ಟ್ಲಿ. ಅಲ್ಲಿ ಇದ್ದಿದ್ದೆ ತೊಗೊಂಬರ್ತಿದ್ದೆ, ಕಣ್ಣಿಗೆ ಕಾಣಲಿಲ್ಲ ಅಷ್ಟೇ. ಅದನ್ನಷ್ಟು ಎಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಒಂದು 5 ನಿಮಿಷ ನಾನು ಅದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು. ಅದಾದ ನಂತರ ಈಗೇನು ರುಬ್ಬಿಟ್ಟಿದ್ದೆ ನೋಡಿ ನಾನು ಮಸಾಲೆ, ಅದನ್ನು ತುಂಬಾ ಏನು ನುಣ್ಣಗೆ ಮಾಡಿಲ್ಲ, ಹಂಗಂತ ತರ್ತರೇನೂ ಆಗೋದಿಲ್ಲ ಫ್ರೆಂಡ್ಸ್. ಇದು ನಮಗೆ ಜಾಸ್ತಿ ನುಣ್ಣಗಿದ್ರೂ ಚೆನ್ನಾಗಿರಲ್ಲ. ಮತ್ತು ಫ್ರೆಂಡ್ಸ್ ನಾನು ಮರ್ತೆ ಮಿಕ್ಸಿಗೆ ನಾನು ಬಾದಾಮಿ ಹಾಕಿದ್ದೀನಿ, ಓಕೆನಾ. ಬಾದಾಮಿ ಹಾಕಿರೋದ್ರಿಂದ ಆ ಟೇಸ್ಟ್ ಬಂದೇನೋ ಗೊತ್ತಿಲ್ಲ. ಬಾದಾಮಿ ಒಂದು 4 ಹಾಕಿದ್ದೀನಿ. ಹಾಗಾಗಿ ಒಟ್ಟು ಅಲ್ಟಿಮೇಟ್ ಆಗಿತ್ತು. ಸೋಂಪೆಲ್ಲ ಹಾಕಿರೋದ್ರಿಂದ ಇಷ್ಟು ನಾನು ಮಿಕ್ಸಿಗೆ ಹಾಕಿದ್ದನ್ನು ನಾನು ತರಕಾರಿಗೆ ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಅದನ್ನು ಕೂಡ ಒಂದು 4 ಮಿನಿಟ್ಸ್ 4 ಮಿನಿಟ್ಸ್ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ನಾನು ಅಕ್ಕಿ ಹಾಕ್ಕೊತೀನಿ. ಅದಕ್ಕೆ ಅಕ್ಕಿನ 1 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು. ಅದೇ ಲೋಟದಲ್ಲಿ 2 ಲೋಟ ಕರೆಕ್ಟಾಗಿ ನೀರು ತೊಗೊಂಡಿದ್ದೀನಿ. ಆ 2 ಲೋಟ ನೀರನ್ನ ಅಷ್ಟೇ ನಾನು ಜಾರಿಗೂ ಕೂಡ ಯೂಸ್ ಮಾಡಿಕೊಂಡು ಅದರಲ್ಲಿರೋಂಥ ಮಸಾಲೆನೂ ಕೂಡ ತಗೊಂಡಿರೋಂಥದ್ದು. 2 ಲೋಟದಲ್ಲೇ ಆ ಕಡೆ ಜಾರಿನ ಮುಚ್ಚಳದಲ್ಲಿರೋಂಥ ಮಸಾಲೆ ಮತ್ತು ಈ ಜಾರಲ್ಲಿರೋಂಥ ಮಸಾಲೆನೆಲ್ಲನೂ ತೊಗೊಂಡು ನಾನು ಇದಕ್ಕೆ ಆ್ಯಡ್ ಮಾಡಿರೋಂಥದ್ದು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಸರಿಯಾಗಿದೆ ಅಂತ ನೋಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರೋವರೆಗೂ ನಾನು ಕೂಗಿಸಿ ಮತ್ತು ಅದನ್ನು ಹಂಗೆ ಹಬೆಯಲ್ಲೇ ಬಿಡ್ತೀನಿ. ಅದು ಚೆನ್ನಾಗಿ ಅದು ನೀಟಾಗಿ ಎಲ್ಲ ಚೆನ್ನಾಗಿ ಅಳ್ಕೊಳುತ್ತೆ. ಈ ಥರ ಆಗಿರುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಬಂದಿತ್ತು. ನೋಡೋಕ್ಕೆ ಅಷ್ಟೇ ಮಾತ್ರ ಅಲ್ಲ, ಇಷ್ಟು ಚೆನ್ನಾಗಿರೋಂಥದ್ದು ಇದು ಪಲಾವು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೀವು ಡೀಟೇಲಾಗಿ ಈ ರೀತಿಯೇ ಇದು ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಇದೇ ರೀತಿ ನಿಮಗೆ ಹೋಟೆಲ್ ಸ್ಟೈಲ್ ಅಂದರೆ ಒಂದು ಪಾಯಿಂಟು ಕೂಡ ಕಮ್ಮಿ ಆಗಿರಲಿಲ್ಲ, ಇನ್ನೂ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಹೋಟೆಲ್ ಸ್ಟೈಲಲ್ಲಿ ಏನು ಟೇಸ್ಟ್ ಕೊಡುತ್ತೆ ಅಲ್ವಾ, ಅಷ್ಟೇ ಜಾಸ್ತಿನೇ ಇತ್ತು ಅದಕ್ಕಿಂತಲೇ ಅಂತಲೇ ಹೇಳ್ಬೋದು. ಅದೇ ರೀತಿ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ನನಗಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ಇದೇ ರೀತಿ ಇನ್ನೊಮ್ಮೆ ಡೀಟೇಲಾಗಿ ನಾನು ಶೇರ್ ಮಾಡ್ತೀನಿ ಈ ರೆಸಿಪಿನ ಯಾವ ಥರ ಮಾಡೋದು ಅಂತೇಳಿ. ಇವಾಗ ನಾನು ಈ ತಿಂಡಿ ನೋಡ್ತಾ ಇದ್ದೀರಲ್ವ, ಇಷ್ಟು ನೋಡೋಕ್ಕಷ್ಟೇ ಚೆನ್ನಾಗಿರೋದಲ್ಲ, ಅಷ್ಟೇ ಚೆನ್ನಾಗಿತ್ತು ಕೂಡ. ನನ್ನ ಮಗಳು ಖುಷಿಯಿಂದ ತಿಂದು ನಾವು ಈ ತಿಂಡಿ ತಿನ್ನುವಾಗ ನಿಜವಾಗ್ಲೂ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನನಗೆ ಟೀ ಕುಡಿಯುವಾಗ 2 ಗಂಟೆ ಆಗಿತ್ತು. ಈ ತಿಂಡಿ ತಿನ್ನುವಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ 3:14 ಆಗಿತ್ತು. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಟೈಮು ತಿನ್ನುವಾಗ. ಬಟ್ ಆದರೆ ಅದು ಉಲ್ಟಾ ಪಲ್ಟಾ ಕಾಣ್ತಾ ಇರುತ್ತೆ ಅಂತ ನಾನು ಹೊಟ್ಟೆ ಹಸಿವಿತ್ತು, ಅದೆಲ್ಲ ರಿಸ್ಕ್ ತಗೊಳಕ್ಕೆ ಆಗಲಿಲ್ಲ, ಸುಮ್ಮನೆ ಅದೇ. ಸ್ವಲ್ಪ ತಲೆನೋವು ಕೂಡ ಬಂದಿತ್ತು. ನನಗೆ ತಲೆನೋವು ಬಂದಿದೆ ಅಂತೇಳಿ ಪಾಪ ನನ್ನ ಮಗಳು ನನಗೆ ಟೀ ಮಾಡಿ ತಂದು ಕೊಟ್ಟಿದ್ದಂಥದ್ದು ಟೀ ಇದು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಪುಟ್ಟದೊಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.